ನನ್ ಮೈದನನ್ಗೋಸ್ಕರ ನಾನು ಇಷ್ಟು ಮಾಡ್ಬಾರ್ದ? ಅದು ಹಾಗಲ್ಲ ಮಿಥಿಲಾ, ನನಗೇನೋ ಕಂಟಕ ಇದೆ ಅಂತ ನೀವೆಲ್ಲ ಯಾಕೆ ಕರ್ಕೆ ತೀರಿಸ್ಬೇಕು? ನೀನ್ ಸೋತ್ರು ನಮ್ಮ ತಲೆ ಮೇಲೆ ಬರೋದು. ನೀನು ಕಂಟಕ ಇರೋದಕ್ಕೆ ಅದನ್ನ ನಾವೇ ತೀರಿಸ್ಬೇಕು. ಎಂಥ ಟ್ರಾಜಿಡಿ ಕತೆ ಇದು. ನಾವೆಲ್ಲರೂ ನಾಳೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಮಿಥಿಲಾ ಹರಕೆ ತೀರಿಸ್ತಿದ್ದಾಳೆ. ಇದ್ರ ಮೇಲೆ ಏನು ಚರ್ಚೆ ಬೇಡ. ಅಮ್ಮಮ್ಮ, ಒಂದು ನಿಮಿಷ. ನನಗೆ ನಿಮ್ಮೆಲ್ಲರ ಹತ್ರ ಒಂದು ವಿಷಯ ಹೇಳಬೇಕು. ನಾನೊಂದು ನಿರ್ಧಾರ ತಗೊಂಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರೂ ಒಪ್ಪಿಗೆ ಬೇಕು. ನಿನ್ನ ನಿರ್ಧಾರನ ಪ್ರಶ್ನೆ ಮಾಡೋರೇ ಇಲ್ವಲ್ಲ. ಅದೇನ್ ವಿಷಯ ಹೇಳು. ನಾನು ಇನ್ಮೇಲಿಂದ ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು ನನ್ನ ಜೊತೆ ಮಿಥಿಲಾ ಇರಬೇಕು. ಅವಳಿಲ್ಲ ಅಂದ್ರೆ ನಾನು ಯಾವ ಪ್ರಾಜೆಕ್ಟು ಮಾಡಲ್ಲ. ನೀನ್ಯಾರೆಲೆ ನಿನಗಾಗಿ ಈ ಜೀವ ಭಾವ ಸೋಜಿಗ. ಏನ್ ಸರ್, ನನ್ಗಿಂತ ಜಾಸ್ತಿ ನನ್ನ ಸ್ಕೂಟಿನೇ ಚೆನ್ನಾಗಿರೋದು ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಜನ ನನ್ನ ನೋಡೋದ್ ಬಿಟ್ಟು ಬರೀ ನನ್ನ ಸ್ಕೂಟಿನೇ ನೋಡ್ತಾ ಇದಾರೆ. ಮಿಸ್ ಮೂಗುತಿ, ನಾನೇ. ಮಿಸ್ ಮೂಗುತಿ, ರೀ ನಿಲ್ರಿ, ರೀ ನಿಂತ್ಕೊಳ್ರಿ, ರೀ ನಿಂತ್ಕೊಳ್ರಿ. ಅಣ್ಣ, ಯಾರ ಹತ್ರ ಮಾತಾಡ್ತಿದ್ಯಾ? ಓ, ಕನ್ಸ್ ಕಾಣ್ತಿದ್ಯಾ? ನೂರು ಮೈಲಿ ಬೀಸೋ ಗಾಳಿ ಅವಳ ವರದಿ ನೀಡುವೊಮ್ಮೆ. ಪ್ರತಿ ಬಾರಿ ನಿನ್ನೆ ನೆನೆದೆ, ಕೃಪೆ ತೋರೆ ನೀ ಎಲ್ಲಿರುವೆ. ಕೇಳೋ ದೇವನೇ ಈ ಪ್ರಾರ್ಥನೆ. ಬಿದ್ದಿದ್ದು ಕನ್ಸೇ ಕಣೋ, ಆದ್ರೆ ಅದು ಒಳ್ಳೆ ಕನ್ಸಲ್ಲ, ಕೆಟ್ಟ ಕನ್ಸು. ಪುಷ್ಪ ಅತ್ತೆ, ದೀಪ ಆರಿದ್ರೆ ಅಪಶಕುನ ಅಂತಾರೆ. ನಮ್ಮನೇಲಿ ಇನ್ನೊಂದು ಅಪಶಕುನ ಆಗೋದ್ ಬೇಡ. ಬತ್ತಿಗೆ ಕರ್ಪೂರ ಸವರಿದೆಯಾ ತಾನೆ? ಹಾ ಅತ್ತೆ. ಕೈ ಮುಗ್ದು ಭಕ್ತಿಯಿಂದ ಒಳ್ಳೇದಾಗ್ಲಿ ಅಂತ ಬೇಡ್ಕೊ. ಸರಿ ಅತ್ತೆ. ಭಗವಂತ. ಅಮ್ಮ, ಟೆನ್ಷನ್ ಮಾಡ್ಕೋಬೇಡ, ಬಾ ಫಸ್ಟ್ ಕೂತ್ಕೋ. ಅಮ್ಮ, ಒಂದ್ ಕನ್ಸ್ಗೆ ನೀನ್ ಇಷ್ಟು ತಲೆ ಕೆಡ್ಸ್ಕೊಂಡ್ರೆ ಹೇಗೆ? ಅದಕ್ಕೆ ನೋಡು, ಅವ್ರಿಗೇನು ಆಗಿಲ್ಲ, ಆರಾಮಾಗೇ ಇದ್ದಾರೆ. ಹೌದು ಅತ್ತೆ, ನಿಮ್ ಮೊಮ್ಮಗು ಆರಾಮಾಗಿದೆ. ನೀವೇ ನೋಡಿ.
ಅಮ್ಮ ಅತ್ಕೆಗೆ ಪಾಪುಗೆ ಏನೂ ಆಗ್ದಿರೋ ತರ ನೋಡ್ಕೊಳ್ಳೋದಿಕ್ಕೆ ನಾವೆಲ್ಲ ಇದೀವಲ್ಲ.